ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಸರೋಜಾ ಮಲ್ಲಿಕಾರ್ಜುನ್. ನೀವೆಲ್ಲರೂ ನನ್ನ ವಾಯ್ಸನ್ನು, ನನ್ನ ಮುಖವನ್ನು ನೋಡಿರ್ತೀರ ಟಿ ವಿಯಲ್ಲಿ. ನಿಮ್ಮ PMC ಕನ್ನಡ, ತೆಲುಗು, ಮಹಾರಾಷ್ಟ್ರ ಎಲ್ಲದರಲ್ಲೂ ಅನಸ್ತಾಶಿಯಾ ಬುಕ್ಕಿಂದ ನನ್ನ ಪರಿಚಯ ನಿಮ್ಮೆಲ್ಲರಿಗಿದೆ. ಇವತ್ತು ನಾನಿಲ್ಲಿ ಬಂದು ನಿಮ್ಮ ಜೊತೆಗೆ ಮಾತಾಡ್ತಾ ಇರುವ ವಿಷಯ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಂತ. ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಂದ ತಕ್ಷಣ ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ, ಇದೇನು ಧ್ಯಾನಕ್ಕೆ ಬಂದ ಮೇಲೆ ಅಂತ ನಿಮ್ಮೆಲ್ಲರಿಗೂ ಅನಿಸ್ತಾ ಇರ್ಬೋದು. ಎಸ್ ಮಾಸ್ಟರ್ಸ್, ಇದು ಟ್ಯಾಬ್ಲೆಟ್ ಇದೆ, ಆದರೆ ನಮ್ಗೆ ಗೊತ್ತಿರೋ ಟ್ಯಾಬ್ಲೆಟ್ ಅಲ್ಲ, ಇದು ಬೇರೆ ಥರದ ಟ್ಯಾಬ್ಲೆಟ್. ಟ್ಯಾಬ್ಲೆಟ್ ಅಂದರೆ ಒಂದೊಂದು ರೋಗಕ್ಕೆ ಒಂದೊಂದು ಥರ ಟ್ಯಾಬ್ಲೆಟ್ ಇರುತ್ತೆ. ಇಲ್ಲಿ ಹಾಗಿಲ್ಲ. ತುಂಬ 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 ಈಸಿಲಿ ಅವೈಲಬಲ್ ಟ್ಯಾಬ್ಲೆಟ್. ಯಾವ ಅಂಗಡಿಗೆ ಹೋಗಬೇಕಾಗಿಲ್ಲ. ಯಾಕೆಂದರೆ ನಮಗೆ ಗೊತ್ತಿಲ್ಲ ಮಾರ್ಕೆಟಲ್ಲಿ ಸಿಗೋ ಟ್ಯಾಬ್ಲೆಟೇ ಔಷಧಿ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ನಮಗೆ GK ಸರ್ ಅಂತ, ಅವರು MBBS ಡಾಕ್ಟರ್ ಆಗಿದ್ದು ಧ್ಯಾನ ಕಲ್ತ ಮೇಲೆ ಪತ್ರಿ ಸರ್ ಜೊತೆಯಲ್ಲಿ 25-28 ಇಯರ್ಸ್ ಸಂಘದಲ್ಲಿ ಇದ್ದು, ಜೊತೆಗೆ ಅವರು ಅನ್ವೇಷಣೆಗಳು ಮಾಡ್ತಾ, ಅಂದರೆ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾ, ಧ್ಯಾನದಿಂದ ಹೇಗೆ ರೋಗ ಮುಕ್ತರಾಗಬಹುದು, ಹೇಗೆ ನೋ ಡಾಕ್ಟರ್ ನೋ ಮೆಡಿಸಿನ್ ಅಂತ ಹೇಳ್ತಾ ಇರ್ತಾರೆ ಪತ್ರಿ ಸರ್. ಆದರೆ ರೋಗಗಳು ಇದೆ ಅಲ್ವಾ, ಅವಾಗ ಏನು ಮಾಡಬೇಕು ಆ ಒಂದು ಪ್ರಶ್ನೆ ಬಂದಾಗ ಅವರು ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದನ್ನು ಕಂಡುಕೊಂಡಿದ್ದಾರೆ. ತುಂಬ ವರ್ಷದ ರಿಸರ್ಚ್ ಆಗಿದೆ. ಇವತ್ತು ವಿಶ್ವದಾದ್ಯಂತ ಇದಕ್ಕೆ ಮನ್ನಣೆ ಸಿಕ್ಕಿದೆ. ಹಾಸ್ಪಿಟಲ್ಸ್ ಇದೆ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗಿ ನಾನು ಈ ಕೋರ್ಸ್ ಜಾಯಿನ್ ಮಾಡಿದ್ದು. ಸರ್ಟಿಫೈಡ್ ಕೋರ್ಸ್ ಇದೆ, ಯಾರು ಬೇಕಾದರೂ ಮಾಡಬಹುದು. 100 ಬೆಡ್ ಹಾಸ್ಪಿಟಲ್ ಮಾಡಿದ್ದಾರೆ. ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್, ನಾವು ತಿಳಿಲೇಬೇಕಾದ ವಿಷಯ, ಆದ್ದರಿಂದ ನಮಗೆ ಅವಕಾಶ ಕೊಡಿ ಅಂತ ಕೇಳಿಕೊಂಡು ಇವತ್ತಿಲ್ಲಿ ನಿಮ್ಮೆಲ್ಲರ ಮುಂದೆ ಆ ವಿಷಯ ಇಡ್ತಾ ಇದ್ದೇನೆ. ಧ್ಯಾನ ಮಾಡೋದು ನಮಗೆಲ್ಲರಿಗೂ ಗೊತ್ತಾಗಿದೆ, ನಮಗೆ ಪರಿಚಯಿಸಿದ್ದಾರೆ, ಧ್ಯಾನ ಮಾಡ್ತಾ ಇದ್ದೀವಿ. ಆದರೂ ಇವತ್ತಿಗೂ ನಮಗೆ ತಲೆನೋವು ಬರ್ತಾ ಇದೆ, ಓಡಾಡಿದರೆ ಕಾಲು ನೋವು ಬರ್ತಾ ಇದೆ, ರೋಗಗಳು ಇದೆ, ಹೊಟ್ಟೆನಲ್ಲಿ ಆಗ್ತಾ ಇದೆ, ಚರ್ಮಕ್ಕೂ ರೋಗ ಬರ್ತಾ ಇದೆ, ಹಾಗೆಯೇ ಸುತ್ತಮುತ್ತ ಇರುವ ಇನ್ಫೆಕ್ಷನ್ಸ್ಗಳು ಆಗ್ತಾ ಇದೆ. ಆ ಸಮಯದಲ್ಲಿ ನಾವು ಏನು ಮಾಡಬೇಕು, ಯಾಕೆ ಈ ರೋಗಗಳು ಬರುತ್ತೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರ್ತಾ ಇದ್ರೆ ಅದಕ್ಕೆ ಉತ್ತರ ಇವತ್ತು ನಿಮಗೆ ಸಿಗುತ್ತೆ. ಧ್ಯಾನ ಒಂದೇ ಮಾಡಿದರೆ ಸಾಕಾಗಲ್ಲ, ಧ್ಯಾನ ಮಾಡಬೇಕು. ಆದರೆ ಅದರ ಜೊತೆಗೆ ಇನ್ನೂ ಸ್ವಲ್ಪ ಕೆಲಸಗಳು ಸೇರಿಸಿದರೆ ಆ ಧ್ಯಾನದ ಶಕ್ತಿ ಸರಿಯಾಗಿ ನಮ್ಮ ಶರೀರದ ಮೇಲೆ ಪ್ರಭಾವ ಬೀಳುತ್ತೆ. ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದರಲ್ಲಿ ಒಂದಾದದ್ದನ್ನು ನಾನು ಇವತ್ತು ಹೇಳ್ತೇನೆ, ಯಾಕೆಂದರೆ ಇದು ತುಂಬ ದೊಡ್ಡ ಒಂದು ಸಬ್ಜೆಕ್ಟು. ನಂಬರ್ 1, ನಮ್ಮೆಲ್ಲರಿಗೂ ಗೊತ್ತು, ಹಳೆಯ ಸಿನಿಮಾಗಳು ನೆನಪು ಮಾಡ್ಕೊಳ್ರಿ. ಸಿನಿಮಾದಲ್ಲಿ ಹೀರೋಗೋ ಯಾರಿಗಾದ್ರೂ ಕ್ಯಾನ್ಸರ್ ಆಗಿಬಿಟ್ಟಿದೆ, TB ಆಗಿಬಿಟ್ಟಿದೆ ಅಂದರೆ ಆವಾಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ರೋಗಗಳು. ಶಾಲ್ ಹೊತ್ಕೊಂಡ್ಬಿಟ್ಟು ಡಾಕ್ಟರ್ ಹತ್ರ ಹೋಗಿ, ಆವಾಗ ಡಾಕ್ಟರ್ ಹೇಳ್ತಾ ಇದ್ದಿದ್ದು ಒಂದೇ, ಸಿನಿಮಾಗಳು ನೆನಪು ಮಾಡ್ಕೊಂಡ್ರೆ ನಿಮ್ಗೆ ನೆನಪು ಬರುತ್ತೆ. ಔಷಧಿ ಏನು ಕೊಟ್ಟರು ಅಂತ ಹೇಳ್ತಿದ್ದಿಲ್ಲ. ಏನು ಹೇಳ್ತಾ ಇದ್ರು, ಎಲ್ಲಾದರೂ ದೂರ ಊರಿಗೆ ಕರ್ಕೊಂಡು ಹೋಗ್ರಿ ಅಂದ ತಕ್ಷಣ ನಮಗೆ ಹಿಮಾಲಯ ತೋರಿಸ್ಬಿಡ್ತಾ ಇದ್ರು. ಶಾಲ್ ಹೊತ್ಕೊಂಡು ಹುಷಾರಿಲ್ಲ ಅಂದರೆ ಹೋಗ್ಬಿಟ್ಟು ಶಿಮ್ಲಾನೋ ಹಿಮಾಲಯಾಸ್ನಲ್ಲೋ ಕಾಶ್ಮೀರದಲ್ಲೋ ಅವರನ್ನು ತೋರಿಸ್ತಾ ಇದ್ರು. ಅಂದರೆ ನೇಚರ್ ಜೊತೆಗೆ ಹೋಗಿ ಅಂತ ಹೇಳ್ತಾ ಇದ್ದಿದ್ರು. ಆ ಪದ ಬಳಸ್ತಾ ಇದ್ದಿಲ್ಲ, ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ನಾವು ಬರೀ ಸಿನಿಮಾ ನೋಡಿ ಬಿಟ್ಬಿಟ್ವಿ. ನಿಜವಾಗ್ಲೂ ಯಾವುದೇ ರೀತಿಯ ತೊಂದರೆ ಆದಾಗ ನಾವು ಎಲ್ಲಿಗೆ ಹೋಗಬೇಕು ಅಂದರೆ ಪ್ರಕೃತಿಗೆ ಹತ್ತಿರವಾಗಬೇಕು. ರೋಗ ಬಂದಾಗ ಮಾತ್ರ ಯಾಕೆ ಹೋಗೋಣ, ಮುಂಚೆಯಿಂದ ಹೋದರೆ ಒಳ್ಳೇದಲ್ವಾ? ಪ್ರಕೃತಿ ಅಂದರೆ ಏನು? ಮತ್ತೆ ನಮ್ಗೆಲ್ಲರಿ ಶಿಮ್ಲಾಗೆ ಹೋಗ್ಬೇಕಾ, ಕಾಶ್ಮೀರ್ಗೆ ಹೋಗ್ಬೇಕಾ ಅಂತ ನಿಮ್ಮಲ್ಲಿ ಪ್ರಶ್ನೆ ಬರ್ತಾ ಇರ್ಬೋದು. ಹಾಗೆ ಹೋಗಬೇಕು ಅಂತ ಇಲ್ಲ, ಅದು ಸಿನಿಮಾದಲ್ಲಿ ತೋರಿಸಿರೋ ಮಾತು. ಇವತ್ತು ನಮಗೆ ಯಾವುದು ಅನುಕೂಲಕರವಾದ ಪ್ರಕೃತಿ ಇದೆಯೋ ಅದಕ್ಕೆ ಹತ್ರ ಹೋಗಬೇಕು. ಪತ್ರಿ ಸರ್ ಇದನ್ನೇ ಇನ್ಕ್ಲೂಡ್ ಮಾಡಿದ್ರು. ನಾವು ಧ್ಯಾನ ಹಿಡ್ಕೊಂಡ್ವಿ, ಇನ್ನೊಂದು ಮಾತು ಹೇಳಿದ್ರು ಅವರು, ಅದನ್ನು ಬಿಟ್ಬಿಟ್ವಿ. ಟ್ರೆಕ್ಕಿಂಗ್ ಹೇಳ್ತಾ ಇದ್ರು. ಎಷ್ಟು ಜನ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ? ವಾರದಲ್ಲಿ 1 ಸಲವಾದರೂ ನಾವು ಟ್ರೆಕ್ಕಿಂಗ್ ಹೋಗಲೇಬೇಕು. ಮೊದಲೆಲ್ಲ ವನವಿಹಾರ ಅಂತ ಅಟ್ಲೀಸ್ಟ್ ಹಬ್ಬಗಳಿಗೆ, ಸಂಕ್ರಾಂತಿ ಹಬ್ಬ ಬಂತಂದರೆ ತೋಟಗಳಿಗೆ ಹೋಗೋದು ಮಾಡ್ತಾ ಇದ್ವಿ. ಅದು ಇವಾಗಿಲ್ಲ. ಮಕ್ಕಳು ಮಾಡ್ತಾ ಇದ್ದಾರೆ, ಕೆಲವು ಮಕ್ಕಳು, ಆದರೆ ಅದು ಹವ್ಯಾಸವಾಗಿ ಮಾಡ್ತಾ ಇದ್ದಾರೆ, ಖುಷಿಯಾಗಿ. ವೆರಿ ಗುಡ್. ಆದರೆ ನಾವುಗಳು ಮಾಡಬೇಕಲ್ಲ, ಪ್ರತಿಯೊಬ್ಬರು ಮಾಡಬೇಕು. ಪ್ರತಿ ಧ್ಯಾನಿ, ಪ್ರತಿ ಮನುಷ್ಯ ಪ್ರಕೃತಿಗೆ ಹತ್ತಿರವಾಗಿರಬೇಕು.
ಟ್ರೆಕ್ಕಿಂಗ್ ಮಾಡೋದಷ್ಟೇ ಅಲ್ಲ, ಟ್ರೆಕ್ಕಿಂಗ್ ಅಂತಂದ್ರೆ ಅಯ್ಯೋ ನಂಗೆ ನಡಿಲಿಕ್ಕಾಗಲ್ಲ, ಇದಕ್ಕೆಲ್ಲ ಅನುಕೂಲ ಇಲ್ಲ, ನನ್ನ ಮನೆಯಿಂದ ಹೊರಗೆ ಹೋಗ್ಲಿಕ್ಕಾಗಲ್ಲ ಅಂತಂದ್ರೆ ಹತ್ತಿರದಲ್ಲಿದ್ದ ನೀವೆಲ್ಲ ಎಷ್ಟು ಲಕ್ಕಿ ಗೊತ್ತಾ, ಹೊಲಗದ್ದೆಗಳಿದೆ. ಹೊಲಗದ್ದೆಯ ಮಣ್ಣಲ್ಲಿ ಯಾವತ್ತಾದ್ರೂ ಇಳಿದಿದ್ದೀರಾ? ಆ ಅನುಭವ ಪಡೆದಿದ್ದೀರಾ? ಕೂಲಿ ಆಳಿರ್ತಾರೆ, ಅವ್ರು ಹೋಗ್ತಾರೆ, ನನ್ನ ಹೊಲ ಇರುತ್ತೆ, ನಾನು ಹೋಗಿರಲ್ಲ. ಆ ಮಣ್ಣಲ್ಲಿ ನಾನು ಕೈ ಇಟ್ಟಿಲ್ಲ, ನಾನು ಅಲ್ಲಿ ನನ್ನ ಕಾಲು ಇಟ್ಟಿಲ್ಲ. ಸೊ ಪ್ರಕೃತಿಗೆ ಹತ್ತಿರವಾಗೋದು ಅಂದ್ರೆ ಮಣ್ಣಿನ ಜೊತೆಗೆ ಇರುವುದು. ಮರಗಳ ಗಿಡಗಳು ಎಲ್ಲೆಲ್ಲಿದೆಯೋ, ರೋಡ್ ಸುತ್ತ ಇದೆ, ಕಾಡಿಗೆ ಹೋಗ್ಬೇಕಾ? ರೋಡ್ ಪಕ್ಕದಲ್ಲಿರುವ ಮರ ಅಲ್ವಾ? ಅದರ ಜೊತೆಗೆ ನೀವು, ಬಿಕಾಸ್ ದೇ ಆರ್ ಆಲ್ ಕಮ್ಯುನಿಕೇಟಿಂಗ್, ನಮ್ಮ ಜೊತೆಲಿ ಕಮ್ಯುನಿಕೇಶನ್ ಮಾಡ್ತಾ ಇರುತ್ತೆ. ಸೊ ಹೋಗ್ಬಿಟ್ಟು ಆ ಮರಗಳನ್ನು ಮುಟ್ಟಿ ನೋಡಿ. ನಾನು ಮಾಡಿದ್ದೀನಿ ಫ್ರೆಂಡ್ಸ್, ನನಗೆ ಮೈಗ್ರೇನ್, ಸಿಕ್ಕಾಪಟ್ಟೆ ಮೈಗ್ರೇನ್, ನಾನು ತಲೆಗೆ ಎರಡೆರಡು ಬಟ್ಟೆ ಕಟ್ಕೊಳ್ತಾ ಇದ್ದೆ, ಅಂತಹ ಒಂದು ಮೈಗ್ರೇನು. ಎಲ್ಲಿ ದೊಡ್ಡ ದೊಡ್ಡ ಮರಗಳು ಕಾಣಿಸಿದ್ರೆ ಹೋಗ್ಬಿಟ್ಟು ಸುಮ್ಮನೆ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಸಾಕು, 5 ನಿಮಿಷ. ಆದರೆ ಆ ಭಾವನೆಯೂ ಇರಬೇಕು, ಮೆಡಿಟೇಷನ್ನು ಮಾಡ್ತಾ ಇರಬೇಕು. ಆವಾಗ ನಿಮಗೆ ಎನರ್ಜಿ ಎಕ್ಸ್ಚೇಂಜ್ ಅರ್ಥ ಆದರೆ ಇನ್ನೂ ಸುಲಭವಾಗಿ ಆಗತ್ತೆ. ಸೊ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಲ್ಲಿ ಇದು ಒಂದು ಟ್ಯಾಬ್ಲೆಟ್. ನಿಮಗೆ ಮೈಯಲ್ಲಿ ಹುಷಾರಿಲ್ಲ ಅಂದರೆ ಪ್ರಕೃತಿಗೆ ಹತ್ತಿರವಾಗಿ ಮರಗಿಡಗಳ ಜೊತೆಯಲ್ಲಿ ಹೋಗಿ, ಏನಿಲ್ಲ ಅಂದರೆ ಹತ್ತಿರದಲ್ಲಿರುವ ಪಾರ್ಕ್ಗೆ ಹೋಗಿ, ಅದು ಇಲ್ಲ ಬಾಲ್ಕನಿನಲ್ಲಿರುವ 2 ತೊಟ್ಟಿನಲ್ಲಿಟ್ಟಿರುವ 2 ಗಿಡಗಳ ಜೊತೆಗೆ ಕೂತ್ಕೊಳ್ರಿ. ಅಟ್ಲೀಸ್ಟ್ ಗಿಡ ಹಾಕ್ತೀವಿ ಶೋಕಿಗೆ, ಸಮಯ ಕಳೀತಾ ಇದ್ದೀವ, ಅದರ ಜೊತೆಲಿ ನನ್ನ ಸಂಪರ್ಕ ಇದೆಯಾ? ಏನ್ರಿ ಮೇಡಮ್, ಸಣ್ಣದೊಂದು ತುಳಸಿ ಗಿಡ ಐತೆ ಅಷ್ಟೇ ರೀ ನಮ್ಮ ಬಾಲ್ಕನಿಯಾಗ, ಅಲ್ಲಿ ಹೋಗಿ ಏನು ಕುಂದ್ರೋದು ಅಂತೀರಿ. ಆ ತುಳಸಿ ಗಿಡದಲ್ಲಿರೋ 4 ಎಲೆನೂ ನಮಗೆ ಎಷ್ಟೊಂದು ಸಹಾಯ ಮಾಡುತ್ತೆ ಅಂದರೆ, ಅದರ ಪುರಾವೆ ನಾನು ಅನಸ್ತಾಶಿಯ ಬುಕ್ ಓದ್ತಾ ಇರೋದ್ರಿಂದ ನನಗೆ ಅಲ್ಲಿ ಸಿಕ್ಕಿದ್ದು. ಅದರಲ್ಲಿ ಅನಸ್ತಾಶಿಯ ಹೇಳ್ತಾ ಇದ್ದಾಳೆ, ನೀನು ಯಾವತ್ತೋ ಒಂದು ಸಾತ್ತು ಹೋಗ್ತಿರುವ ಗಿಡಕ್ಕೆ ತಗೊಂಡು ಬಂದು ಎಷ್ಟು ಬೆಳಿತೈತೆ ಬೆಳಿಲಿ ಬಿಡು ಅಂತ ಬೆಳೆಸ್ಕೊಂಡಿಯಲ್ಲ, ಆ ಒಂದು ಸಣ್ಣ ಚೆರಿ ಟ್ರೀ ಇವತ್ತಿಗೂ ನಿನ್ನ ಆರೋಗ್ಯ ಕಾಪಾಡ್ತಾ ಇದೆ ಅಂತ. ನಾಯಿನ ಸಾಕಿದ್ರೆ ನಿಯತ್ತಾಗಿ ನಮ್ಮನ್ನು ಪ್ರೀತಿಸುತ್ತೆ ಅಂತ ಗೊತ್ತಿತ್ತು. ಒಂದು ಗಿಡಕ್ಕೆ ನೀರು ಗೊತ್ತಿಲ್ಲದೆ ಹಾಕಿದ್ರು ಸಹ ಆ ಗಿಡ ಸಹ ನಮ್ಮನ್ನು ಅಷ್ಟೇ ಪ್ರೀತಿಸುತ್ತೆ ಅನ್ನೋದು ನಮ್ಗೆ ಯಾರಾದರೂ ಹೇಳಿದ್ರ? ಎಷ್ಟು ಸುಂದರವಾದ ವಿಚಾರ ಇದು. ಇದು ಸತ್ಯ. ಈ ಥರ ಯೋಚನೆ ಮಾಡಲಿಕ್ಕೆ ನಮಗೆ ಯಾರೂ ಪ್ರೇರೇಪಿಸಿಲ್ಲ, ಉದಾಹರಣೆ ಕೊಟ್ಟಿಲ್ಲ, ಹೀಗಾಗಿ ನಮಗೆ ಈ ಥರದ ಯೋಚನೆಗಳು ಯಾವತ್ತೂ ಬಂದಿಲ್ಲ ಮಾಸ್ಟರ್ಸ್. ಸೊ ಪ್ರಕೃತಿ ಜೊತೆಲಿ ಇರುವುದಂದರೆ ಶಿಮ್ಲಾಗೆ ಹೋಗಬೇಕಾಗಿಲ್ಲ, ಗಾರ್ಡನ್ಗೆ ಹೋಗಬೇಕಾಗಿಲ್ಲ, ಯಾವ ಫಾರೆಸ್ಟ್ಗೆ ಹೋಗಬೇಕಾಗಿಲ್ಲ, ಬಾಲ್ಕನಿಯಲ್ಲಿ ಇರುವ ಒಂದು ಸಣ್ಣ ಒಂದು ಪ್ಲ್ಯಾಂಟ್ ಸಾಕು. ಬಾಲ್ಕನಿ ಇಲ್ರಿ ಮೇಡಮ್, ನಮಗೆ ಏನು ಮಾಡೋಣ? ಎಲ್ಲಿ ರೋಡಲ್ಲಿ ಓಡಾಡ್ತಿರೋ, ಡೈಲಿ ನಾನು ಓಡಾಡುವ ಜಾಗದಲ್ಲಿರುವ ಗಿಡ ಮರ ಹುಲ್ಲು ಸಹ ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾಗ ಅದು ನನ್ನನ್ನು ಅಷ್ಟೇ ಪ್ರೀತಿಸುತ್ತೆ. ದಾರಿಯಲ್ಲಿ ಹೋಗ್ತಾ ಇರುವಾಗ ಒಂದು ನಾಯಿಗೆ ಬಿಸ್ಕೆಟ್ ಹಾಕಿದ್ರೆ ಅದು ನೀವು ಹೋದ ತಕ್ಷಣ ಹಿಂದೆ ಹಿಂದೆ ಬರಲ್ಲೇನ್ರಿ? ಅದೇ ಸಾಕ್ಷಿ. ಅದು ಹಿಂದೆ ಓಡಾಡ್ಲಿಕ್ಕೆ ಸಾಧ್ಯ, ಅದಕ್ಕೆ ನನ್ನ ಹಿಂದಿನ ಬರ್ತಾ ಇದೆ. ಗಿಡಕ್ಕೆ ನೀರು ಹಾಕಿದ್ರೆ ಅದು ನಮ್ಮ ಹಿಂದಿನ ಬರ್ಲಿಕ್ಕಾಗಲ್ಲ. ಆದರೆ ಅದು ಎಷ್ಟು ಎನರ್ಜೆಟಿಕ್ ಆಗಿರುತ್ತೆ ಅಂದರೆ, ನೀವು ಇಲ್ಲಿ ನೀರು ಹಾಕಿ ಫಾರಿನ್ ಕಂಟ್ರಿಗೆ ಹೋಗಿ ಕೂತ್ಕೊಳ್ರಿ, ಅಲ್ಲಿವರೆಗೆ ನಿಮಗೆ ಅದರ ಪ್ರೀತಿಯನ್ನು ಕೊಡುತ್ತೆ. ಇದನ್ನೇ ನಾವು ಕಾಸ್ಮಿಕ್ ಎನರ್ಜಿ ಅಂತ ಹೇಳೋದು. ಪ್ರೀತಿ ಅಂದರೆ ಏನು? ಕಾಸ್ಮಿಕ್ ಎನರ್ಜಿ. ಧ್ಯಾನ ಮಾಡುವಾಗ ನಾವು ಏನು ತಗೊಳ್ತಾ ಇದ್ದೀವಿ? ಕಾಸ್ಮಿಕ್ ಎನರ್ಜಿ. ಕಾಸ್ಮಿಕ್ ಎನರ್ಜಿ ಅಂದ ತಕ್ಷಣ ಎಲ್ಲಿಂದೋ ಬರ್ತಾ ಇಲ್ಲ. ಕಾಸ್ಮಿಕ್ ಎನರ್ಜಿ ಈಸ್ ಲವ್ ಎನರ್ಜಿ. ಎಲ್ಲೆಲ್ಲಿಂದ ಪ್ರೀತಿ ಹುಟ್ಟುತ್ತಾ ಇದೆಯೋ ಆ ಶಕ್ತಿಯೇ ಬ್ರಹ್ಮಾಂಡದಲ್ಲಿ ತುಂಬಿಕೊಳ್ತಾ ಇದೆ. ಸೊ ಈ ರೀತಿಯಾಗಿ ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಅಲ್ಲಿ ಒಂದೊಂದು ವಿಷಯವಾಗಿ ಸೇರ್ಕೊಂಡು ಹೋಗ್ತಾ ಇದೆ. ಬುಕ್ ರೀಡಿಂಗಿಗೂ ಇದೆ ನೋಡಿ. ಬುಕ್ ರೀಡಿಂಗ್ ಆಲ್ಸೋ ಇಸ್ ಅ ಟ್ಯಾಬ್ಲೆಟ್ ಮಾಸ್ಟರ್ಸ್. ವಾಟ್ ಅ ವಂಡರ್ಫುಲ್ ವೇ ಟು ಅಂಡರ್ಸ್ಟ್ಯಾಂಡ್. ನಮ್ಗೆ ಅದು ಗೊತ್ತಿಲ್ಲ, ಇದು ಒಳ್ಳೇದು ಇದು ಒಳ್ಳೇದು ಆ ಥರ ಕೇಳ್ಕೊಂಡಿದ್ದೀವಿ, ಇದು ಓದಿದ್ರೆ ಒಳ್ಳೇದು ಅಂತ. ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಲ್ಲಿ 2ನೇ ಟ್ಯಾಬ್ಲೆಟು ಸೇರಿಸಿ ಹೇಳ್ಬಿಡ್ತೇನೆ. ಸ್ಪಿರಿಚುವಲ್ ಬುಕ್ ಇಸ್ ದ 2nd ಟ್ಯಾಬ್ಲೆಟ್. ಬುಕ್ ಓದಿದ್ರೆ ಹೆಂಗ್ರಿ ಆರೋಗ್ಯ ಸರಿ ಹೋಗುತ್ತಾ? ಎಸ್, ಹೋಗುತ್ತೆ ಮಾಸ್ಟರ್ಸ್. ಬಿಕಾಸ್ ಸ್ಪಿರಿಚುವಲ್ ಬುಕ್ಕು, ಮತ್ತೆ ಹಂಗಿಂಗ್ ಬುಕ್ ಅಲ್ಲ, ಸ್ಪಿರಿಚುವಲ್ ಬುಕ್ಕು. ಸ್ಪಿರಿಚುವಲ್ ಬುಕ್ಕಲ್ಲಿ ಎನರ್ಜಿ ಇದೆ. ಒಬ್ಬ ಮಾಸ್ಟರ್ದ ಜೀವನ ಪರ್ಯಂತ ಪಟ್ಟ ಒಂದು ಎಕ್ಸ್ಪೀರಿಯನ್ಸ್ ಏನಿದೆಯೋ ಶೋಧಿಸಿ ಒಂದು ಪುಸ್ತಕ ರೂಪದಲ್ಲಿ ಬಂದಿದೆ. ಸೊ ಆ ಮಾಸ್ಟರ್ ಅನುಭವ ಪಡೆದಿರೋ 50 years 60 years ಎಷ್ಟು ವರ್ಷದ ಇದೆಯೋ ಅನುಭವ ಗೊತ್ತಿಲ್ಲ.
ಅದೆಲ್ಲ ಸೇರಿ ಹೇಗೆ ಔಷಧ ತಯಾರು ಮಾಡುವಾಗ ಗಿಡಮೂಲಿಕೆಗಳು ಇಷ್ಟು ಕಾಣಿಸುತ್ತೆ, ಕುದಿಸಿ 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 ಒಂದು ಚಮಚೆ ಆಗೋಷ್ಟು ಕೊಟ್ಬಿಟ್ಟು ಒಂದು ಚಮಚೆಯಲ್ಲಿ ತಿನ್ರಿ ಅಂತ ಹೇಳ್ತಾರೆ ಔಷಧಿ. ಬುಕ್ಕು ಹಾಗೇನೆ, ಎಷ್ಟೊಂದು ಎನರ್ಜಿಯನ್ನ ಒಂದು ಬುಕ್ ಮಾಡಿ ಅದರಲ್ಲಿರುವ ಒಂದೊಂದು ಪೇಜ್ ಡೈಲಿ ಓದ್ರಿ ಅಂತ ಹೇಳ್ತಾರೆ. ಅಂದರೆ ಒಂದೊಂದು ಚಮಚೆ ಆದರೂ ತಿನ್ರಪ್ಪ, ಪೂರ್ತಿ ಬಾಟ್ಲ್ ಕುಡಿಲಿಕ್ಕಾಗಲಿಲ್ಲ ಅಂದರು ಅಂತ. ಯಾಕೆ ಬುಕ್ ಓದೋದ್ರಿಂದ ನಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂದರೆ ಅಲ್ಲಿ ಸಹ ಇದೇ ರೀತಿಯ ಎನರ್ಜಿ ಇದೆ. ಒಬ್ಬ ಆಥರ್ ಒಂದು ಬುಕ್ ಬರಿಬೇಕಂದ್ರೆ ಯಾವ ಉದ್ದೇಶದಿಂದ ಬರೀತಾರೆ? ನನ್ನ ಬುಕ್ ಸೇಲ್ ಆಗಬೇಕು, ನನಗೆ ದುಡ್ಡು ಬರಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಇರಲ್ಲ ಮಾಸ್ಟರ್ಸ್. ಒಂದು ಬುಕ್ ಬರಿಬೇಕು ಅಂತಂದ್ರೆ ತುಡಿತ, ನಾನು ತಿಳ್ಕೊಂಡಿರೋದು ಎಲ್ಲರ ಮುಂದೆ ಇಡಬೇಕು, ಈ ಒಂದು ಹಂಚ್ಕೊಳ್ಬೇಕು, ಆ ಸಂತೋಷ ಆ ಜ್ಞಾನವನ್ನು ಹಂಚ್ಕೊಳ್ಬೇಕು ಅನ್ನೋ ತುಡಿತದಿಂದ ಒಂದು ಪುಸ್ತಕ ಹೊರಗೆ ಬರುತ್ತೆ. ಸೊ ಅವರ ಒಂದೊಂದು ಅಕ್ಷರನ ಸಹ ಅವರು ಎಷ್ಟು ಜೋಪಾನವಾಗಿ ಆರಿಸಿ ಕಲೆಕ್ಟ್ ಮಾಡಿಕೊಂಡು ಅವಾಗ ಬರೀತಾರೆ. ಇಲ್ಲ ಇದನ್ನ ಹಿಂಗೆ ಬರೆದ್ರೆ ಸರಿ ಹೋಗಲ್ಲ, ಇದನ್ನ ಹೀಗೆ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾನೇ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಎಕ್ಸ್ಪೆರಿಮೆಂಟ್ ವರ್ಡ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಔಷಧಿ ತಯಾರು ಮಾಡುವಾಗಲೂ ಎಕ್ಸ್ಪೆರಿಮೆಂಟೇ ಆಗತ್ತೆ ಮಾಸ್ಟರ್ಸ್. ಸೊ ಆ ಥರದ ಎಕ್ಸ್ಪೆರಿಮೆಂಟೇಷನ್ ಮಾಡಿ ಬರ್ದಿರೋದನ್ನ ತಿದ್ದಿ 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 ಬರೆದು ಆಮೇಲೆ ನಮ್ಮ ಕೈಗೆ ಒಂದು ಬುಕ್ ಬರುತ್ತೆ. ಅದು ಎಡಿಟಿಂಗು ಅದನ್ನೆಲ್ಲ ನಾವು ಆ ಥರದ ಶಬ್ದಗಳಲ್ಲಿ ಬಳಸಬಹುದು. ಎಡಿಟಿಂಗ್ ಅಂದರೆ ಏನು? ತಿದ್ದುಪಡಿ ಮಾಡೋದು ಅಂದರೆ ಏನು? ಎಲ್ಲ ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ಇದು ಯಾಕೋ ಈ ಥರ ಬರೆದ್ರೆ ಸರಿ ಇಲ್ಲ, ಇದನ್ನ ಹಿಂಗೆ ಬರೆಯೋಣ ಹಂಗೆ ಬರೆಯೋಣ ಅಂತ. ಸೊ ಒಂದು ಔಷಧ ಥರ ಒಂದು ಬುಕ್ ರೆಡಿ ಆಯಿತು. ಈಗ ನನಗೆ ಓದಕ್ಕೆ ಬರಲ್ಲ ಅಂತ ಯಾರಾದರೂ ಅನ್ಕೊಂಡ್ರೆ, ಈಗ ನಮ್ಮ PSSM ಅಲ್ಲಿ ಮಾಸ್ಟರ್ಸ್ ನಾವೆಲ್ಲ ಬುಕ್ ಓದಿ ಓದಿ ನಿಮಗೆ ಅನುವಾದ ಮಾಡಿ ಹೇಳ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಎಲ್ಲ ಇಂಗ್ಲಿಷ್ ಬುಕ್ಸ್ ಓದಿ ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಶತಪ್ರಯತ್ನ ಮಾಡ್ತೇನೆ. ನಾನು ದಿನದಲ್ಲಿ 20 ಗಂಟೆಗಳ ಕಾಲ ಬರೀ ಪುಸ್ತಕ ಓದೋದಕ್ಕೆ ನಾನು ಸಮರ್ಪಣೆ ಮಾಡಿರ್ತೇನೆ. ನನಗೆ ಕನ್ನಡ ಬರೀಲಿಕ್ಕೆ ಬರಲ್ಲ, ಇಲ್ಲಾಂದ್ರೆ ಎಷ್ಟೊತ್ತಿಗೆ ಕನ್ನಡ ಅನುವಾದ ಶುರು ಮಾಡಿಬಿಡ್ತಾ ಇದ್ದೆ. ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಒಳ್ಳೆ ಒಳ್ಳೆ ಬುಕ್ಸು. ಈಗ ಒಳ್ಳೆ ಬುಕ್ ಅಂದರೆ ಯಾವುದಪ್ಪ? ನೀವೆಲ್ಲ ಧ್ಯಾನಿಗಳಿದ್ದೀರಾ, ನಿಮಗೆ ಗೊತ್ತಿದೆ. ನಾನು ಹೊರಗಡೆ ಮಾತಾಡಿದಾಗ ಅವ್ರು ಕೇಳ್ತಾರೆ, ಮೇಡಮ್ ನಾವು ಜೀವನ ಪರ್ಯಂತ ಭಗವದ್ಗೀತಾ ಓದಿದ್ದೀವಿ, ರಾಮಾಯಣ ಓದ್ಲಾರ್ದೆ ನಿದ್ದೆ ಮಾಡಲ್ಲ, ನಮ್ಮ ಮನೆಯಲ್ಲಿ ಯಾವತ್ತೂ ನಾವು ಒಂದೊಂದು ಮಹಾಭಾರತದ ಪಾಠ ಮಾಡ್ತೀವಿ, ಈ ಥರದ ಒಂದು ಮಂತ್ರ ಇದೆ, ಅದೊಂದು ಬುಕ್ ಇದೆ, ಯಾವ್ಯಾವುದೋ ಬುಕ್ ಹೆಸರುಗಳು ಹೇಳ್ತಾರೆ. ಧಾರ್ಮಿಕ ಬುಕ್ಸ್ಗೂ ಮತ್ತು ಸ್ಪಿರಿಚುವಲ್ ಬುಕ್ಸ್ಗೆ ವ್ಯತ್ಯಾಸ ಇದೆ ಮಾಸ್ಟರ್ಸ್. ನಾನು ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಈ ಮಾತು ಹೇಳಿದ್ರೆ ಎಷ್ಟು ಸರಿಯೋ ನಂಗೆ ಗೊತ್ತಿಲ್ಲ. ಮಹಾಭಾರತ ರಾಮಾಯಣ ಭಗವದ್ಗೀತೆ ಓದಬೇಡಿ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ? ಅದು ಓದಿ ತಿಳ್ಕೊಳ್ಳೋ ಶಕ್ತಿ ನಮಗಿಲ್ಲ. ಅದನ್ನು ಬರೀ ಒಂದು ಸಿನಿಮಾ ಥರ ಕತೆ ಥರ ಓದ್ತಾ ಇದ್ದೀವಿ. ಯಾಕೆಂದರೆ ಆ ಸಿನಿಮಾಗಳು ನೋಡಿರ್ತೀವಿ. ಭಾಗವತ ಓದಿದ ತಕ್ಷಣ ಕೃಷ್ಣ ಲೀಲೆಗಳ ಸಿನಿಮಾ ಎಷ್ಟಿದೆ. ಹಾಂ ನನಗೆ ಈ ಕತೆ ಗೊತ್ತು, ಆ ಸಿನಿಮಾದಲ್ಲಿ ಹಿಂಗೆ ತೋರಿಸಿದ್ರು, ಇನ್ನೊಂದೆರಡು ಪಾಯಿಂಟ್ ನನಗೆ ಜಾಸ್ತಿ ಗೊತ್ತು ಅಂತ ನಾವು ಮಾತಾಡ್ಕೊಳ್ತೀವಿ. ಆ ಭಾಗವತ ಅರ್ಥ ಮಾಡ್ಕೊಳ್ಳುವ ಸಾಮರ್ಥ್ಯ ನಮಗಿದೆಯಾ? ಆ ದೃಷ್ಟಿಕೋನ ನಮಗಿದೆಯಾ? ಅದಕ್ಕೆ ಇವಾಗಲೇ ಓದಬೇಡಿ. ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಆಮೇಲೆ ಆ ಪುಸ್ತಕಕ್ಕೆ ಕೈ ಹಾಕಬೇಕು. ಇಲ್ಲ ಅಂದರೆ ಈ ಸ್ಥಿತಿಗೆ ಬರ್ತೀವಿ. ಇವತ್ತು ರಾಮಾಯಣ ಅಂತಂದರೆ ಒಂದು ಸ್ಟೋರಿ, ರಾಮಾಯಣ ಸ್ಟೋರಿ ಗೊತ್ತಾ, ಮಹಾಭಾರತ ಸ್ಟೋರಿ ಗೊತ್ತಾ ಅಂತ ಮಾತಾಡ್ತೀವಿ. ಅದು ಸ್ಟೋರಿಗಳಲ್ಲ ಮಾಸ್ಟರ್ಸ್. ಸೊ ಆ ಬುಕ್ ಓದಿ ನಾವು ತಿಳ್ಕೊಳ್ಳೋ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ಮೊದಲು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುವವರ ಮಟ್ಟಕ್ಕೆ ಹೋಗಿ ಅವರ ಜೊತೆಗೆ ಇದ್ಕೊಂಡು ಅವರ ತಿಳುವಳಿಕೆಯಿಂದ ಕೆಲವು ವಿಷಯಗಳನ್ನು ತಿಳಿತಾ ಮೇಲಕ್ಕೆ ಹೋಗಿ ಆಮೇಲೆ ಇವತ್ತು ನಾನು ಭಾಗವತ ಅನುವಾದ ಮಾಡ್ತೇನೆ. ಕಥಾರೂಪದಲ್ಲಿ ಹೇಳಲಿಕ್ಕೆ ನನಗೆ ಒಂದು ಧ್ಯಾನಿಯಾಗಿ ಏನು ತಿಳಿತಾ ಇದೆಯೋ ಇಷ್ಟು ದಿನ ನನಗೆ ತಿಳಿದಿದ್ದಿಲ್ಲ. ಕೃಷ್ಣ ಅಂದರೆ ಯಾರು ಅಂದರೆ ಒಂದು ಲೈನ್ ಹೇಳಿದರೆ ಸಾಕು ಕೃಷ್ಣನೇ ಬಂದು ನಿಂತ್ಕೊಳ್ಳೋ ಅಷ್ಟು ಶಕ್ತಿ ನಮ್ಮಲ್ಲಿ ಬಂದ್ಬಿಡುತ್ತೆ ಧ್ಯಾನ ಮಾಡ್ತಾ ಇರೋದ್ರಿಂದ. ಅಂದರೆ ಈಗ ಅದು ತಿಳಿತಾ ಇದೆ. ಕೃಷ್ಣ ಅಂದರೆ ಪಿಕ್ಚರಲ್ಲಿ ತೋರಿಸುವ ಆ ನೀಲಿ ವರ್ಣದ ಪೀತಾಂಬರಧಾರಿ ಅಲ್ಲ, ಅದು ಒಂದು ತತ್ವ. ಆ ತತ್ವ ಯಾರು ಅಂತಂದ್ರೆ ಕೃಷ್ಣ ತಾನೇ ಹೇಳಿದಾನೆ ಭಗವದ್ಗೀತೆ ಉಪದೇಶ ಸ್ಟಾರ್ಟ್ ಮಾಡುವಾಗ, ಅಹಮಾತ್ಮ ಸಿ ಗುಡಾಕೇಶ ಅಂತ ತನ್ನ ಫಸ್ಟ್ ಪರಿಚಯ ಮಾಡಿಕೊಂಡು ಆಮೇಲೆ ಅರ್ಜುನನಿಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅವರು ಅಲ್ಲಿವರೆಗೆ ಬೆಸ್ಟ್ ಫ್ರೆಂಡ್ಸು. ಯಾರು ನಾನು ಅಂತ ಪರಿಚಯನೇ ಮಾಡ್ಕೊಂಡಿದ್ದಿಲ್ಲ. ಯಾಕೆಂದ್ರೆ ಭಗವದ್ಗೀತೆ ಆ ಗೀತೆ ಹೇಳುವಾಗ ನಾನು ಯಾರು ಅಂತ ಗೊತ್ತಾದ್ಮೇಲೆ, ಈಗ ನಾನು ಯಾರು ಅಂತ ಗೊತ್ತಾದ್ರೆ ನನ್ನ ಮಾತು ನೀವು ಕೇಳ್ತೀರಾ. ಸೊ ತನ್ನ ನಿಜ ಪರಿಚಯ, ನಿಜ ರೂಪವನ್ನು ತೋರಿಸಿ ಪರಿಚಯ ಕೊಟ್ಟಾಗ ಅವಾಗ ಅವರು ಹೇಳಿದ ಮಾತು. ಯಾರವರು? ದೊಡ್ಡ ದೇವರಲ್ಲ, ನಾನು ಆತ್ಮ.
ನಾವೆಲ್ಲ ಯಾರು? ನಾವು ಆತ್ಮನೇ. ಅಂದರೆ ಅದು ನಮ್ಮ ಕತೆ. ನಾನು ಹೇಗಿರಬೇಕು ಅಂತ ಹೇಳುವ ಒಂದು ಸೈನ್ಸ್ ಅವರು ಹೇಳ್ಕೊಡ್ತಾ ಇದ್ದಾರೆ. ಅದು ನಮ್ಮ ಭಗವದ್ಗೀತೆ. ನಾನು ಇವತ್ತು ತಿಳ್ಕೊಂಡಿರೋದು ಅದು. ಅಲ್ಲಿ ಕೃಷ್ಣ ನಾನು ಅಂದಾಗ ಅಲ್ಲಿ ಕೃಷ್ಣ ಅಲ್ಲ, ಅದು ಇಲ್ಲಿ ನಾನು ಹೆಂಗಿರ್ಬೇಕು, ನಾನೇನು ಮಾಡಬೇಕು, ನನ್ನಲ್ಲಿ ಏನು ಶಕ್ತಿಗಳಿದೆ. ಕೃಷ್ಣ ಹೇಳ್ದ ನಾನು ಎಲ್ಲ ಕಡೆಗೆ ಇದ್ದೀನಿ ಅಂದರೆ, ನಾನು ಸರೋಜ ಮಲ್ಲಿಕಾರ್ಜುನ್ ಎಲ್ಲ ಕಡೆಗೆ ಇದ್ದೀನಿ. ನೀವು ಹಾಗೆ ಹೇಳ್ಕೊಳ್ಳಿ, ನಾನು ಎಲ್ಲ ಕಡೆಗೆ ಇದ್ದೀನಿ, ಎಲ್ಲ ವಸ್ತುಗಳಲ್ಲೂ ಇದ್ದೀನಿ, ಎಲ್ಲ ಸುತ್ತಮುತ್ತ ಇರುವ ಪ್ರತಿಯೊಂದು ಅಣುವಿನಲ್ಲಿ ನಮ್ಮ ಅಣುಗಳು ಇದೆ. ಇದು ಭಾಗವತದ ಜಸ್ಟ್ ಸಣ್ಣ ಒಂದು ಪಾಯಿಂಟ್. ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಧ್ಯಾನಕ್ಕೆ ಬರಬೇಕಾಯ್ತು. ಸೊ ಹಾಗೆ ಮಾಸ್ಟರ್ ಸ್ಪಿರಿಚುವಲ್ ಬುಕ್ ಓದಿದರೆ ಆ ಒಂದು ಜ್ಞಾನ ಬಂದಾದ ಮೇಲೆ ನಮಗೆ ಇರುವ ರೋಗದ ಒಂದು ಜ್ಞಾನ ನಮಗೆ ತಿಳಿಯುತ್ತೆ. ಹಾಗೇನೆ ತಕ್ಷಣ ನೀವು ಮತ್ತೆ ತಿಳ್ಕೊಂಡು ಮತ್ತೆ ಏನಾದರೂ ಮಾಡಬೇಕಾ ಅಂತ ಅನ್ಕೊಳ್ಬೇಡಿ. ಇದು ತಿಳಿದಿದ್ದ ತಕ್ಷಣ ಮರುಕ್ಷಣ ನೀವು ಇಲ್ಲಿ ತಿಳಿತಾ ಇರ್ತೀರಾ, ನಿಮ್ಮ ಶರೀರದಲ್ಲಿ ಬದಲಾವಣೆ ಆಗುತ್ತೆ, ನಿಮ್ಮ ರೋಗ ಹೋಗುತ್ತೆ. ಇವತ್ತು ಥ್ಯಾಂಕ್ ಯು. ಇವತ್ತು ಫಾರ್ ಅ ರೆಕಾರ್ಡ್ ನಾನು ಹೇಳಬಲ್ಲೆ, ನಾನು ಯಾರ್ಯಾರಿಗೆ ಈ ಮಾತುಗಳನ್ನು ಹೇಳಿದ್ದೇನೋ 4th ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ ಸಹ ಸರಿ ಹೋಗಿದ್ದಾರೆ 1 ಮಂತಲ್ಲಿ. ಹಾರ್ಟ್ ಸರ್ಜರಿ 2 ದಿನದಲ್ಲಿ ಆಗ್ಲಿಕ್ಕಿದೆ, ನಾನು ಆಗೋದಿಲ್ಲ, ಇವತ್ತೇ ಹೇಳ್ತಾ ಇದ್ದೀನಿ. ನಾನು ಹೇಳಿದ ಮಾತು ಕೇಳಿಸ್ಕೊಳ್ಳಿ, ಈ ಜ್ಞಾನ ತಿಳ್ಕೊಳ್ಳೋಣ, ಆಮೇಲೆ ಒಂದು ಅರ್ಧ ಗಂಟೆ ಧ್ಯಾನ ಮಾಡೋಣ ಅಷ್ಟೇ, ಜಾಸ್ತಿ ಟೈಮ್ನೂ ತಗೊಳ್ಳಲ್ಲ. 5 ಕೇಸು ಹಾರ್ಟ್ ಸರ್ಜರಿದು ಸ್ಟಾಪ್ ಆಗಿದೆ. ಎಲ್ಲೆಲ್ಲಿಯೂ ಕತೆ ಹೇಳಲ್ಲ. ನನ್ನ ಮನೆಯಲ್ಲಿ ನನ್ನ ಅಳಿಯನಿಗೆ ಆ ಥರ ಪ್ರಾಬ್ಲಮ್ ಆಯಿತು. ನಾನು ಬಿಹಾರದಲ್ಲಿ ಧ್ಯಾನ ಪ್ರಚಾರಕ್ಕೆ ಹೋಗಿದ್ದೆ. ಅಲ್ಲಿಂದ ಹೇಳಿದೆ ನನ್ನ ಮಗಳಿಗೆ ಸರ್ಜರಿ ಆಗಲ್ಲ, ಡೋಂಟ್ ವರಿ ಅಂತ. ನನ್ನ ಮಗಳಿಗೆ ಕೋಪ, ಇದೆಲ್ಲ ಏನು ಹೇಳ್ತೀಯಲ್ಲ, ಅಲ್ಲಿ ಪ್ರಚಾರ ಮಾಡೋಕ್ಕೆ ಹೋಗಿಯಲ್ಲ, ಅಲ್ಲಿ ಮಾಡು, ಇಲ್ಲಿ ನಾನು ಕಷ್ಟಪಡ್ತಾ ಇದ್ದೀನಿ ಬೆಂಗಳೂರಲ್ಲಿ, ನನಗೆ ಹೇಳಕ್ಕೆ ಬರಬೇಡ ನೀನು. ಡಾಕ್ಟ್ರ್ ಏನು ಹುಚ್ಚರ, ಮಂಡೆ ಬಂದು ಆಪ್ರೇಷನ್ ಅಂತ ಹೇಳಿದ್ದಾರೆ, ಹಾರ್ಟ್ ಸರ್ಜರಿ. ಅವ್ರಿಗೆ ಹಾರ್ಟು ಬ್ಲಡ್ ಫ್ಲೋ ಇರುತ್ತಲ್ಲ, ಡೈರೆಕ್ಷನ್ ರಿವರ್ಸ್ ಹೋಗುತ್ತೆ ಅವ್ರದ್ದು, ಅದು ವಾಲ್ವ್ ಕೆಲಸ ಮಾಡಲ್ವಂತೆ, ಹುಟ್ಟಿದ್ದ ಬರ್ತ್ ಡಿಫೆಕ್ಟು, ನಮಗೆ ಗೊತ್ತಿದ್ದಿಲ್ಲ. ನಾನು ಹೇಳಿದೆ ಡಾಕ್ಟ್ರ್ ಹೇಳಲಿ, ನೀನು ಹೇಳಬೇಡ ಅಂತ. ಯಾಕೆಂದರೆ ಅವ್ರು ಫೋನ್ ಮಾಡಿದಾಗೆಲ್ಲ ಏನಾಯಿತು ಅಂತಂದರೆ ಹಾರ್ಟ್ ಪ್ರಾಬ್ಲಮ್ ಇದೆ, ಸರ್ಜರಿ ಹೇಳ್ತಾ ಇದ್ದಾರೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಸರ್ಜರಿ ಹೇಳ್ತಾ ಇದ್ದಾರೆ. ನಾವು ಯಾವಾಗಲೂ ನಮ್ಮ ಕಷ್ಟಗಳನ್ನು ದೊಡ್ಡಸ್ಗೆಯಿಂದ, ರೋಗ ಅಂದರೆ ದೊಡ್ಡಸ್ಗೆ, ನಮಗೂ ಶುಗರ್ ಇದೆ ರೀ, ನಮಗೂ ಬಿ ಪಿ ಐತ್ರಿ, ನಮ್ಗೆ ಇಷ್ಟ ಐತ್ರಿ, ನಿಮ್ಗೆ 600 ಏನ್ರಿ, ನಮಗೆ 400 ಬಿಡ್ರಿ, ಇಲ್ಲಪ್ಪ ನನಗೆ 200 ಅಂದರೆ ಅದನ್ನೊಂದು ಸರ್ಟಿಫಿಕೇಶನ್ ಥರ ನಾವು ಮಾತಾಡ್ಕೊಳ್ತೀವಿ. ಫ್ರೆಂಡ್ಸ್, ನಾನು ಅದು ಹೇಳಿದ ತಕ್ಷಣ ಅಲ್ಲಿಂದ ಫ್ಲೈಟ್ ಹಿಡ್ಕೊಂಡು ನಾನು ರಿಟರ್ನ್ ಬರ್ತಾ ಇದ್ದೀನಿ. ಅವಳು ನಿಜವಾಗ್ಲೂ ಆ ಸಮಯದಲ್ಲಿ ಕೋಪ ಮಾಡ್ಕೊಂಡ್ಲು, ಆದರೆ ಎಲ್ರಿಗೂ ಹೇಳೋದನ್ನು ನಿಲ್ಲಿಸ್ಬಿಟ್ರು. ಅವ್ರಿಗೂ ಹುಷಾರಿಲ್ಲ, ಅಡ್ಮಿಟ್ ಮಾಡಿದ್ದೀವಿ ಅಷ್ಟೇ ಹೇಳೋದು ಅಂತ. ನಾನು ಬಂದು ಡೈರೆಕ್ಟ್ ಹಾಸ್ಪಿಟ್ಲಲ್ಲಿದ್ದೆ. ನನ್ನ ಜೊತೆಲಿ ಒಬ್ರು ಧ್ಯಾನಿ ಬಂದರು, ಧ್ಯಾನ ಹೇಳ್ಕೊಟ್ರು. ಕೋಪ ಬಂತು, ನೀನು ಯಾರ್ಯಾರನ್ನೂ ಕರ್ಕೊಂಡು ಬಂದು ಧ್ಯಾನ ಹೇಳ್ಕೊಡೋಕೆ ನಾಟಕ ಮಾಡ್ತಾ ಇದೀಯಾ ಅಂತ. ಅದು ನನಗೂ ಬೈದ್ಲು, ಅವಳಿಗೆ ಧ್ಯಾನ ಮಾಡಲ್ಲ. ನಾನೇನು ಅನ್ಕೊಂಡೆ, ನಾನು ಅಲ್ಲಿ ಇದ್ಕೊಂಡು ನಾನು ಧ್ಯಾನ ಮಾಡಿದರೆ ಆಯಿತು, ಧ್ಯಾನ ಮಾಡೋಕ್ಕೆ ಫೋರ್ಸ್ ಮಾಡೋದು ಯಾಕೆ ಅಂತ 2 days ಅವ್ರ ಜೊತೆಲಿ ಸ್ಟೇ ಮಾಡಿದೆ. ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಯಾವ ಹಾಸ್ಪಿಟಲಲ್ಲಾದರೂ ಮೇನ್ ಡಾಕ್ಟರ್ ಬಂದು ವಿಸಿಟ್ ಮಾಡ್ತಾರೇನ್ರಿ? ಮಾಡಂಗೇ ಇಲ್ರಿ. ಎಂಥ ದೊಡ್ಡ ಡಾಕ್ಟರ್ ಇದ್ರೂ ಬರಂಗಿಲ್ಲ. ಅಲ್ಲಿ ಮೇನ್ ಡಾಕ್ಟರ್ ಬಂದು ಸಂಡೇ ದಿನ, ಸರ್ ಯಾಕೋ ನಿಮ್ಮ ಬಾಡಿ ಮೆಡಿಸಿನ್ಗೆ ರೆಸ್ಪಾಂಡ್ ಆಗ್ತಾ ಇದೆ, ನಿಮಗೆ ಸರ್ಜರಿ ಬೇಕಿಲ್ಲ, ನೀವು ಹೋಗ್ರಿ, 1 ತಿಂಗಳು ಇನ್ನೂ ಅಬ್ಸರ್ವೇಷನಲ್ಲಿ ಇಡೋಣ ಅಂತಂದರು. ಇವತ್ತಿಗೆ 6 ತಿಂಗಳಾಯ್ತು ರೀ, ಏನಿಲ್ಲ, ಆರಾಮಾಗಿ ಅದಾರ. ಕೆಲಸಕ್ಕೂ ಹೋಗ್ತಾರೆ, ಜಿಮ್ಗೂ ಹೋಗ್ತಾರೆ, ಎಲ್ಲ ಕೆಲಸಗಳು ಮಾಡ್ತಾರೆ. ಅಷ್ಟು ಸುಲಭ. ಇಟ್ಸ್ ಹ್ಯಾಪ್ನಿಂಗ್ ಇನ್ ಯೋರ್ ಮೈಂಡ್. ಸೊ ಈ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಯಾಕೆ ಬುಕ್ ಓದ್ಲಿಕ್ಕೆ ಹೇಳ್ತಾ ಇದೆ ಅಂತಂದರೆ, ಈ ಥರದೊಂದು ಜ್ಞಾನ ಬಂದಿದ್ದ ಮರುಕ್ಷಣ, ನೋಡಿ ನಾನು ಹೇಳಿದ ಒಂದು ಮಾತದ ಮರುಕ್ಷಣನೇ ಆ ಕೆಲಸ ಆಯಿತು. ನಾನು ಹೇಳಿದೆ ಅಂದರೆ ನಾನಲ್ಲ, ನಾವೆಲ್ಲ ಜ್ಞಾನ ಪಡೆದವ್ರು ಯಾರಿಗೆ ಹೇಳ್ತೀವೋ ಆ ವಿಶ್ವಾಸ ನಮ್ಮಲ್ಲಿತ್ತು ಅಂದರೆ ತಕ್ಷಣ ಆ ರೋಗ ನಿವಾರಣೆ ಆಗುತ್ತೆ. ಮಕ್ಕಳಾಗಲ್ಲ ಅಂತ ಹೇಳಿದವರಿದ್ರು, ಡಾಕ್ಟರ್ ಸರ್ಟಿಫಿಕೇಶನ್ ಇದೆ, ಮಕ್ಕಳಾಗಲ್ಲ ಅವ್ರಿಗೆ, ಇನ್ಫರ್ಟಿಲಿಟಿ ಅಂತ. ನಾನು ಹೇಳಿದೆ ಆಗತ್ತೆ ಮೇಡಮ್, ಸರ್ ಹೇಳ್ತಾರಲ್ವ ಧ್ಯಾನದಿಂದ ಏನು ಬೇಕಾದರೂ ಆಗ್ಬೋದು ಅಂತ. ನಾನು ಹೊಸಬಳು ಅವಾಗ ಧ್ಯಾನದಲ್ಲಿ. ಅವರು ಹೋಗಿ ಧ್ಯಾನ ಮಾಡ್ತಾ ಇದ್ರೆ ಅವ್ರ ಹಸ್ಬೆಂಡ್ ಮಾಡ್ಲಿಕ್ಕೆ ಕೊಡಲಿಲ್ಲ. ಏನಿದು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಮಕ್ಕಳಾಗೋಂಗಿದ್ರೆ ಎಲ್ಲ ಆಸ್ಪತ್ರೆಗಳು ಮುಚ್ಚಿಬಿಡ್ತಾ ಇದ್ರು ಅಂತ. ಆದರೂ ನನಗೆ ಫೋನ್ ಮಾಡಿ ಹೇಳಿದಾಗ ನಾನು ಹೇಳಿದೆ, ಅವ್ರಿಗೆ ಗೊತ್ತಿಲ್ದಂಗೆ ಮಾಡ್ಲಿಕ್ಕೆ ಶುರು ಮಾಡ್ರಿ ನೀವು ಅಂತ. ನೋಡಿದ್ರೆ ತಾನೇ ಅಂತಾರೆ. ಅವ್ರು ಕಣ್ಣಿಟ್ಬಿಟ್ಟು ಇವ್ರು ಧ್ಯಾನಕ್ಕೆ ಕೂತ್ಕೊಂಡ್ರೆ ಅವ್ರ ತಲೆ ಮೇಲೆ ಹೋಗೋಗಿ ನೀರು ಹಾಕೋದಂತೆ. ಏನಿದು ಹುಚ್ಚುತನ ಮಾಡ್ತಾ ಇದೆ ಎದ್ದಳ ಮೇಲೆ ಅಂತ ಬೈಲಿಕ್ಕೆ. ಅಷ್ಟರಲ್ಲೇ ಅದು ಎಷ್ಟು ಸಾಧ್ಯ ಆಯಿತು ಅಷ್ಟು ಧ್ಯಾನ ಮಾಡಿದರೆ ಅವರಿಗೆ ಧ್ಯಾನದಲ್ಲಿ ಬಂದಿದ್ದು IVF ಮಾಡಿಸ್ಕೊಳ್ಳಿ ಅಂತ ಬಂತಂತೆ. ಹಸ್ಬೆಂಡ್ ನಾನು ದುಡ್ಡು ಕೊಡಲ್ಲ ಇಂಥವೆಲ್ಲ ಮಾಡೋದಕ್ಕೆ, ಆಗಲೇ ನಾನು ಎಷ್ಟು ಖರ್ಚು ಮಾಡಿದ್ದೀನಿ, ಮಕ್ಕಳಾಗೋದಿಲ್ಲ ಅಂತ ಹೇಳಿದ್ಮೇಲೆ ಇದು ಯಾರು ನಿನ್ನ ತಲೆ ಕೆಡಿಸ್ತಾ ಇದ್ದಾರೆ ಅಂತ ಅವ್ರ ಮೊಬೈಲ್ ಕಿತ್ಕೊಂಡ್ಬಿಟ್ರು. ಯಾರು ಅವರು? ಬೆಂಗಳೂರಿನಿಂದ ಮೇಡಮು.
ತಲೆ ಕೆಟ್ಟವಳು ಅಲ್ಲಿಂದ ಹೇಳ್ತಾ ಇದ್ದಾಳೆ, ಕಣ್ಣು ಮುಚ್ಕೊಂಡು ಕೂತ್ಕೊ ಅಂತ, ಇವ್ರಿಗೇನೋ ಮಕ್ಕಳಾಗಿ ಬಿಡ್ತೈತಂತ. ಸೊ ನನ್ನ ಜೊತೆಲಿ ಮಾತಾಡ್ದಂಗೆ ಅವ್ರ ಮೊಬೈಲ್ ಕಿಸ್ಕೊಂಡ್ಬಿಟ್ರು. ನಾನು ಹೇಳಿದೆ, ನನ್ನ ಜೊತೆಲಿ ಇಟ್ಕೋಬೇಡಿ, ಯು ಬಿಕಮ್ ಸೋ ಹ್ಯಾಪಿ. ನಾನು ಮಿರಕಲ್, ನನ್ನಿಂದ ಒಂದು ಮಿರಕಲ್ ಆಗ್ಲಿಕ್ಕಿದೆ, ನನಗೊಂದು ಮಿರಕಲ್ ಬೇಬಿ ಹುಟ್ಲಿಕ್ಕಿದೆ ಅನ್ನೋ ಆನಂದದ ಸ್ಥಿತಿಯಲ್ಲೇ ಇದ್ಬಿಡು. ಯಾರು ನಿಲ್ಲಿಸ್ತಾ ಇದ್ದಾರೆ, ಯಾರು ನಂಬ್ತಾ ಇದ್ದಾರೆ, ಕೇರೆ ಮಾಡಬೇಡ. ಸರೋಜಾ ಮೇಡಮ್ ಜೊತೆಲಿ ಮಾತಾಡೋಕೆ ಸಿಗ್ತಾ ಇಲ್ಲ, ಬಿಟ್ಟಾಕು ಸರೋಜಾ ಮೇಡಮ್, ಸುಮ್ಮನೆ ಒಂದು ಕಾರಣ ಅವಳು ಅಷ್ಟೇ ಅಂತ. ಫ್ರೆಂಡ್, ಫಸ್ಟ್ ಅಟೆಂಪ್ಟ್ IVF ಸಕ್ಸಸ್ ಆಗಿ ಇವತ್ತು 4 ತಿಂಗಳದ ಮಗು ಅವ್ರ ಕೈಯಲ್ಲಿದೆ. ಇದು ಸೈನ್ಸ್ ಆಫ್ ಅವರ್ ಬಾಡಿ. ಸ್ಪಿರಿಚುವಾಲಿಟಿ ಏನಿದೆ, ನಾನು ಯಾರು, ನಾನು ಏನು, ನನ್ನ ಶಕ್ತಿಗಳೇನು ಅಂತ ತಿಳ್ಕೊಳ್ಳೋದೆ. ಸೊ ಮಾಸ್ಟರ್ಸ್, ಸ್ಪಿರಿಚುವಲ್ ಟ್ಯಾಬ್ಲೆಟ್ ಇನ್ನೂ ಡೆಪ್ತಲ್ಲಿ ನಮಗೆ ಎಷ್ಟೋ ವಿಷಯಗಳನ್ನು ಕಿವಿ ಹಿಡಿದು ಕುಂದ್ರಿಸ್ಬಿಟ್ಟು ಹೇಳೋದು. ಯಾಕೆಂದರೆ 2 ದಿನಕ್ಕೊಂದು ಸರ್ತಿ ಇಲ್ಲಿ ಪಾಠ ನಡೆಯುತ್ತೆ, ವಾರಕ್ಕೊಂದು ಸರ್ತಿ ಟೆಸ್ಟ್ ನಡೆಯುತ್ತೆ, 4 ತಿಂಗಳಾದ್ಮೇಲೆ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ನೀವು ಕೌನ್ಸ್ಲರ್ ಹೇಗಾಗೋದು, ಹೇಗೆ ಎಲ್ರಿಗೂ ಹೇಳ್ಕೊಡೋದು, ಅದನ್ನೆಲ್ಲ ಹೇಳ್ಕೊಡ್ತಾರೆ. ಸೊ ಹೇಗೆ ಮಾಡೋದು ಅನ್ನೋದನ್ನ ಮುಂದೆ ನಿಮ್ಮ ಯಾವುದಾದ್ರೂ ಚಾನಲ್ಸ್ನಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಸೊ ದಯವಿಟ್ಟು ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅನ್ನುವ ಒಂದು ಕೋರ್ಸದ ಕಡೆಗೆ ಗಮನ ಕೊಡಿ ಅಂತ ಹೇಳ್ತಾ, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.